ನಮಸ್ತೆ ಟು ಆಲ್ ಸ್ಟೂಡೆಂಟ್ಸ್. ಮೈಸೆಲ್ಫ್ ಶಿಲ್ಪಾ ಬಾನಿ. ಸೊ ನಾನು ಇವತ್ತಿಂದ PUC ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ PUC ಯಲ್ಲಿರುವಂತಹ ಎಲ್ಲಾ ಸಿಲೆಬಸ್ ಆಧಾರದ ಮೇಲೆ ಕ್ಲಾಸ್ ಅನ್ನ ಹೇಳಬೇಕು ಅಂತ ಇದ್ದೀನಿ. ದಿನನಿತ್ಯ ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ಅನ್ನ ಹೇಳಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಮೊದಲಿಗೆ PUC ಸೆಕೆಂಡ್ ಇಯರ್ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ತೀನಿ. PUC ಸೆಕೆಂಡ್ ಇಯರ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ಟೋಟಲ್ ಆಗಿ 11 ಚಾಪ್ಟರ್ಸ್ ಇದೆ. ಈ 11 ಚಾಪ್ಟರ್ಸ್ ಅನ್ನ ನಾವು ಮೈಕ್ರೋ ಎಕನಾಮಿಕ್ಸ್ ಮತ್ತೆ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಡಿವಿಷನ್ ಮಾಡ್ತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರ ಹಾಗೆ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ. ಸೊ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಟೋಟಲ್ ಆಗಿ 5 ಚಾಪ್ಟರ್ಸ್ ಬರುತ್ತೆ. ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ 6 ಚಾಪ್ಟರ್ಸ್ ಬರುತ್ತೆ. ಈ ಚಾಪ್ಟರ್ಸ್ ಎಲ್ಲಾ ಕಂಪ್ಲೀಟ್ ಆದಮೇಲೆ ಮತ್ತೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನೇನು ಅನ್ನೋದ್ರ ಮೇಲೂ ಕೂಡ ಮತ್ತೆ ರಿವೈಸ್ ಆಗಿ ನಾನು ಫೋಕಸ್ ಮಾಡ್ತೀನಿ. ಇವತ್ತಿಂದ ಮೊದಲಿಗೆ ಫಸ್ಟ್ ಚಾಪ್ಟರ್, ಅದು ಸೂಕ್ಷ್ಮ ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಸೊ ಫಸ್ಟ್ ಚಾಪ್ಟರ್, ಇಂಟ್ರೊಡಕ್ಷನ್ ಟು ದಿ ಮೈಕ್ರೋ ಎಕನಾಮಿಕ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ. ಈ ಸೂಕ್ಷ್ಮ ಅರ್ಥಶಾಸ್ತ್ರ ಹಾಗೂ ಸಮಗ್ರ ಅರ್ಥಶಾಸ್ತ್ರ ಅಂತ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಎಕನಾಮಿಕ್ಸ್ ಅಂದ್ರೆ ಏನು ಅಂತ ಹೇಳಿ ಜಸ್ಟ್ ಬ್ರೀಫ್ ಆಗಿ ನೋಡೋಣ. ಸೊ ಎಕನಾಮಿಕ್ಸ್ ಅನ್ನುವಂತಹ ಒಂದು ಪದ ಎಲ್ಲಿಂದ ಬಂತು ಅಂದ್ರೆ ಎರಡು ಗ್ರೀಕ್ ಶಬ್ದಗಳಾದ ಒಂದು ಓಕೋಸ್ ಮತ್ತೆ ಇನ್ನೊಂದು ನೋಮೋಸ್ ಅಂತ ಹೇಳಿ. ಓಕೋಸ್ ಮತ್ತೆ ನೋಮೋಸ್ ಅಂತ ಹೇಳಿ ಎರಡು ಗ್ರೀಕ್ ಶಬ್ದಗಳು, ಆ ಮೂಲದಿಂದ ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಸ್ ಅನ್ನುವಂತಹ ವರ್ಡ್ ಬಂದಿರೋದು. ಓಕೋಸ್ ಅಂತಂದ್ರೆ ಹೌಸ್ ಹೋಲ್ಡ್ ಅಥವಾ ಗೃಹ ಅಂತ ಹೇಳಿ ಕರಿತೀವಿ. ನೋಮೋಸ್ ಅಂತಂದ್ರೆ ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆ ಅಂತ ಕರಿತೀವಿ. ಟೋಟಲ್ ಆಗಿ ಆವಾಗ ಗ್ರೀಕರು ಎಕನಾಮಿಕ್ಸ್ ಅನ್ನ ಏನಂತ ಅರ್ಥ ಕೊಡ್ತಿದ್ರು ಅಂದ್ರೆ ಒಂದು ಮನೆ ನಿರ್ವಹಣೆ ಅಥವಾ ಗೃಹ ನಿರ್ವಹಣೆಯ ಅರ್ಥವನ್ನ ಅರ್ಥಶಾಸ್ತ್ರ ಅಂತ ಕರೀತಿದ್ರು. ಅಷ್ಟೇ ಅಲ್ಲ, 19ನೇ ಶತಮಾನದ ಪೂರ್ವದಲ್ಲಿ ಈ ಎಕನಾಮಿಕ್ಸ್ ಅನ್ನ ನಾವು ಪೊಲಿಟಿಕಲ್ ಎಕಾನಮಿ ಅಂತ ಕರಿತಿದ್ವಿ, ರಾಜಕೀಯ ಆರ್ಥಿಕತೆ ಅಂತ ಹೇಳಿ. ರಾಜಕೀಯ ಆರ್ಥಿಕತೆ. ಆದ್ರೆ 19ನೇ ಶತಮಾನ ಆದ್ಮೇಲೆ ಇದು ಎರಡು ಸಬ್ಜೆಕ್ಟ್ ಆಗಿ ಡಿವೈಡ್ ಆಗತ್ತೆ, ಒಂದು ಪೊಲಿಟಿಕಲ್ ಸೈನ್ಸ್ ಆಗಿ ಇನ್ನೊಂದು ಎಕನಾಮಿಕ್ಸ್ ಆಗಿ. ಸೊ ಈ ರೀತಿ ಎಕನಾಮಿಕ್ಸ್ ಏನಾಯ್ತು, ಒರಿಜಿನ್ ಆಯ್ತು. ಇನ್ನು ಡೆಫಿನೇಷನ್ ಅಂತ ಬಂದಾಗ ಎಕನಾಮಿಕ್ಸ್ ಅನ್ನ ಹಲವಾರು ಅರ್ಥಶಾಸ್ತ್ರಜ್ಞರು ಬೇರೆ ಬೇರೆ ಡೆಫಿನೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ನೀವು ಇದನ್ನ ಕಾಂಪಿಟೇಟಿವ್ ಓದಬೇಕಾದ್ರೆ ಆ ಡೆಫಿನೇಷನ್ ರಿಕ್ವೈರ್ಮೆಂಟ್ ಆಗತ್ತೆ. ಅದ್ರ ಬ್ರೀಫ್ ಆಗಿ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಬಂದಾಗ ಅದು ಅಡಮ್ ಸ್ಮಿತ್. ಅವ್ರು ಹೇಳ್ತಾರೆ ಎಕನಾಮಿಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸ್ಟಡಿ ಅಬೌಟ್ ಅ ವೆಲ್ತ್. ಕಂಪ್ಲೀಟ್ ಆಗಿ ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡೋದನ್ನ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ಆಮೇಲೆ ಅಡಮ್ ಸ್ಮಿತ್ ಅವ್ರು ಹೇಳ್ತಾರೆ ಎಕನಾಮಿಕ್ಸ್ ಇಸ್ ಅ ಸ್ಟಡಿ ಆಫ್ ಅ ವೆಲ್ಫೇರ್. ಇಟ್ ಮೀನ್ಸ್ ಅರ್ಥಶಾಸ್ತ್ರ ಅಂತಂದ್ರೆ ಯೋಗಕ್ಷೇಮದ ವ್ಯಾಖ್ಯಾನ ಅಂತ ಹೇಳ್ತಾರೆ. ಅದೇ ರೀತಿ ಲಿಯೋನಲ್ ರಾಬಿನ್ಸನ್ ಅವರು ಸೊ ಎಕನಾಮಿಕ್ಸ್ ಇಸ್ ಅ ಸ್ಟಡಿ ಆಫ್ ಅ ಸ್ಕ್ಯಾರ್ಸಿಟಿ ಅಂತ ಹೇಳ್ತಾರೆ. ಅಂದ್ರೆ ಅರ್ಥಶಾಸ್ತ್ರ ಒಂದು ಕೊರತೆಯ ವ್ಯಾಖ್ಯಾನ ಅಂತ ಹೇಳ್ತಾರೆ. ಅಂದ್ರೆ ಈ ಅರ್ಥಶಾಸ್ತ್ರ ಅನ್ನೋದು ಉಗಮ ಆಗ್ಲಿಕ್ಕೆ ಮುಖ್ಯ ಕಾರಣನೇ ಸಂಪನ್ಮೂಲಗಳು ಕೊರತೆಯಲ್ಲಿ ಇರೋದು. ನಮಗ್ ಏನ್ ಬೇಕು ಅದೆಲ್ಲಾ ನಾವು ಪಡೆಯೋ ಹಾಗಿದ್ರೆ ಅರ್ಥಶಾಸ್ತ್ರ ಅನ್ನೋದೇ ಉಗಮ ಆಗ್ತಿರ್ಲಿಲ್ಲ. ಆದ್ರೆ ಅರ್ಥಶಾಸ್ತ್ರ ಉಗಮ ಆಗ್ಲಿಕ್ಕೆ ಮೊದಲನೇ ಕಾರಣ ಏನು, ನಮ್ ಹತ್ರ ಬಯಕೆಗಳು ಅಪರಿಮಿತವಾಗಿದೆ. ಆದ್ರೆ ನಮ್ಮ ಹತ್ರ ಇರೋಂತಹ ಸಂಪನ್ಮೂಲ ಏನಿದೆ ಬಹಳಷ್ಟು ಲಿಮಿಟೆಡ್ ಇದೆ. ಅದನ್ನೇ ನಾವೇನಂತ ಕರಿತೀವಿ, ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಬಟ್ ದ ರಿಸೋರ್ಸ್ ವಾಟ್ ವಿ ಹ್ಯಾವ್ ಇಸ್ ವೆರಿ ಲಿಮಿಟೆಡ್ ಅಂತ ಕರಿತೀವಿ. ಸೊ ದಟ್ ಈಸ್ ವಾಟ್ ಇಲ್ಲಿ ನಿಮ್ಮ ಸಿಲೆಬಸ್ ಅಲ್ಲಿ 1 ಮಾರ್ಕ್ಸ್ ಗೆ ಒಂದು ಕ್ವೆಶನ್ ಬರುತ್ತೆ. ವೈ ಡಸ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸಸ್? ಆಯ್ಕೆಯ ಸಮಸ್ಯೆ ಏಕೆ ಉದ್ಭವ ಆಗತ್ತೆ ಅಂತ ಹೇಳಿ. ಸೊ ಈ 1 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ ಏನು ಅಂತಂದ್ರೆ, ದಟ್ ಈಸ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸಸ್ ಬಿಕಾಸ್ ದ ರಿಸೋರ್ಸ್ ವಾಟ್ ವಿ ಹ್ಯಾವ್ ಇಸ್ ವೆರಿ ಲಿಮಿಟೆಡ್ and the wants what we have is unlimited and each resource have a alternative uses ಅಂತ ಕರೀತೇವೆ. It means what it means, so ಆಯ್ಕೆಯ ಸಮಸ್ಯೆ ಉದ್ಭವ ಆಗಕ್ಕೆ ಕಾರಣ ಏನು ಅಂತಂದ್ರೆ ಮಾನವನ ಬಯಕೆಗಳು ಅಪರಿಮಿತವಾಗಿದ್ದಾವೆ, ಆಮೇಲೆ ಸಂಪನ್ಮೂಲ ಬಹಳಷ್ಟು ಮಿತವಾಗಿದೆ.
ಆ ಇರೋವಷ್ಟು ಮಿತ ಸಂಪನ್ಮೂಲನೇ ಮತ್ತೆ ಪರ್ಯಾಯವಾಗಿ ನಾವು ಬಳಕೆ ಮಾಡೋದ್ರಿಂದ ಆಯ್ಕೆಯ ಸಮಸ್ಯೆ ಉದ್ಭವ ಆಗುತ್ತೆ. ಇದು 1 marks ಗೆ ಅಕ್ಯುರೇಟ್ ಆಗಿ ನೀವು ಬರೆಯುವಂತ ಆನ್ಸರ್. ಇಲ್ಲಿ 3 ವರ್ಡ್ಸ್ ಕಂಪಲ್ಸರಿ ಇರಬೇಕು. ಒಂದು, ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, then the resource what we have is very limited, and those limited resource has a alternative uses. ಸೊ ಇದು 3 ವರ್ಡ್ಸ್ ಇದ್ರೆ ನಿಮ್ಗೆ ಕಂಪ್ಲೀಟ್ 1 marks ಅನ್ನ ಕೊಡ್ತಾರೆ. ಇನ್ ನೆಕ್ಸ್ಟ್ ನೋಡಿದಾಗ, ಸೊ ದಟ್ ಈಸ್ ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ಸ್ಟಡಿ ಮಾಡ್ತಿದ್ದೀವಿ. ಸೊ ವಿ ಶುಡ್ ನೋ ದ ಡಿಫರೆನ್ಸಸ್ ಬಿಟ್ವೀನ್ ಮೈಕ್ರೋ ಎಕನಾಮಿಕ್ಸ್ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್, ಅಂಡ್ ದಿಸ್ ಕ್ವೆಶ್ಚನ್ ವಿಲ್ ಬಿ ಆಸ್ಕ್ಡ್ ಫಾರ್ 2 marks. ಸೊ ಅನ್ ಓಲ್ಡ್ ಸಿಲೆಬಸ್, ಹಳೆ ಸಿಲೆಬಸ್ ಅಲ್ಲಿ ಅಂದ್ರೆ ಹೋದ ವರ್ಷಕ್ಕಿಂತ ಮುಂಚೆ ಸಿಲೆಬಸ್ ಅಲ್ಲಿ ಆ ಕ್ವೆಶ್ಚನ್ ಬ್ಯಾಂಕ್ ಅಲ್ಲಿ ಇದೇ ಒಂದು ಕ್ವೆಶ್ಚನ್ ಅನ್ನ 4 marks ಕೊಡ್ತಿದ್ರು. ಬಟ್ ಈಗ ಅಪ್ಡೇಟೆಡ್ ಸಿಲೆಬಸ್ ಅಲ್ಲಿ ಇದು ಬರೀ 2 marks ಕ್ವೆಶ್ಚನ್ ಬರುತ್ತೆ. ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತೆ ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನ ಬರೀರಿ ಅಂತ ಹೇಳಿ. ಸೊ ಬೇಸಿಕ್ ಆಗಿ ನೋಡ್ರಿ, ಸೂಕ್ಷ್ಮ ಮತ್ತು ಸಮಗ್ರ. ಸೊ ಇಲ್ಲಿ ಮೈಕ್ರೋ ಅಂತ ಬರುತ್ತೆ, ಇದು ಮ್ಯಾಕ್ರೋ. ಈ ಎರಡರ ಸ್ಪೆಲ್ಲಿಂಗ್ಸ್ ಅಲ್ಲಿ ಏನೇನ್ ಚೇಂಜಸ್ ಇದೆ ಫಸ್ಟ್ ನೋಡೋಣ. ಇಲ್ಲಿ ಎಂ ಇದೆ, ಹಿಯರ್ ಆಲ್ಸೋ ಎಂ, ದೆನ್ ಇಟ್ ಇಸ್ ಸಿ, ಸಿ, ದೆನ್ ಆರ್, ಆರ್, ದೆನ್ ಓ, ಓ. ಸೊ ರಿಮೈನಿಂಗ್ ಇಲ್ಲಿ ಡಿಫರೆನ್ಸ್ ಇರೋದು ಏನು ಅಂತಂದ್ರೆ, ಇಲ್ಲಿ ಡಿಫರೆನ್ಸ್ ಇರೋದು ಒಂದು ಐ, ಇಲ್ಲಿ ಡಿಫರೆನ್ಸ್ ಇರೋದು ಒಂದು ಎ. ಸೊ ಐ ಅನ್ನ ಇಲ್ಲಿ ಏನಂತ ಡಿನೋಟ್ ಮಾಡ್ತೀವಿ, ಇಂಡಿವಿಜುವಲ್ ಅಂತ ಹೇಳಿ ಡಿನೋಟ್ ಮಾಡ್ತೀವಿ. ಸೊ ಐ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಇಂಡಿವಿಜುವಲ್, ಅಂದ್ರೆ ಒಂದೊಂದು ಘಟಕ ಅಂತ ಹೇಳಿ, ಒಂದೇ ಘಟಕಕ್ಕೆ ಇಂಡಿವಿಜುವಲ್ ಅಂತ ಕರಿತೀವಿ. ಅದೇ ಅಗ್ರಿಗೇಟ್, ಇಲ್ಲಿ ಎ ಏನ್ ತೋರಿಸ್ತೈತಿ, ಅಗ್ರಿಗೇಟ್ ಅಂತ ತೋರ್ಸತ್ತೆ. ಅಗ್ರಿಗೇಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಟೋಟಲ್ ಆರ್ ಇಟ್ ಈಸ್ ಅ ಹೋಲ್ ಅಂತ ಕರಿತೀವಿ. ಸೊ ಇಟ್ ಮೀನ್ಸ್ ಅಗ್ರಿಗೇಟ್ ಅಂದ್ರೆ ಒಟ್ಟು. ಸೊ ಇಲ್ಲಿ ಮೈಕ್ರೋ ಅಲ್ಲಿ ಐ ಇದೆ, ಮ್ಯಾಕ್ರೋನಲ್ಲಿ ಎ ಇದೆ. ಸೊ ಇದ್ರ ಬೇಸ್ ಮೇಲೆ ಎರಡರದ್ದು ಡಿಫರೆನ್ಸಸ್ ನೋಡೋಣ. ಮೈಕ್ರೋ ಎಕನಾಮಿಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸ್ಟಡಿ ಆಫ್ ಅ ಎಕನಾಮಿಕ್ಸ್ ಆಸ್ ಅ ಇಂಡಿವಿಜುವಲ್ ಯೂನಿಟ್. ಸೊ ಇಟ್ ಮೀನ್ಸ್ ಒಂದು ಅರ್ಥಶಾಸ್ತ್ರವನ್ನ ಒಂದೊಂದೇ ಘಟಕಗಳಾಗಿ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ಅದನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಸೊ ಒಂದೊಂದೇ ಘಟಕ ಅಂತಂದ್ರೆ ಹೇಗೆ, ಈಗ ಒಂದು ಇಡೀ ಆರ್ಥಿಕತೆ ಇದೆ, ಒಬ್ಬ ಅನುಭೋಗಿಯ ಬಗ್ಗೆ ಅವನ ಬೇಡಿಕೆ ಏನು, ಆಮೇಲೆ ಒಂದೇ ಉದ್ಯಮ ಘಟಕದ ಬಗ್ಗೆ ಅದು ಎಷ್ಟು ಪೂರೈಕೆ ಮಾಡತ್ತೆ, ಒಂದೇ ವಸ್ತುವಿನ ಬಗ್ಗೆ ಇದ್ರ ಬೆಲೆ ಎಷ್ಟಿದೆ, ಈ ರೀತಿ ಒಂದೊಂದೇ ಘಟಕದ ಬಗ್ಗೆ ಅಧ್ಯಯನ ಮಾಡ್ತಾ ಹೋದ್ರೆ ಅದನ್ನ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೇವೆ. ಸೊ ದಟ್ ಈಸ್ ಮೈಕ್ರೋ ಎಕನಾಮಿಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸ್ಟಡಿ ಆಫ್ ಅ ಎಕನಾಮಿಕ್ಸ್ ಇನ್ ಅ ಇಂಡಿವಿಜುವಲ್ ಯೂನಿಟ್. ಸೊ ಎಕ್ಸಾಂಪಲ್ ಫಾರ್ ದಿಸ್, so how we study that as individual unit, consumer equilibrium. So how consumer will be equilibrium, when he satisfies by having some goods and services, he will be in a equilibrium. So here we study about only one consumer. Then what about the macroeconomics? Macroeconomics is nothing but it is a study of a whole economy. ಇಟ್ ಮೀನ್ಸ್ ಅರ್ಥಶಾಸ್ತ್ರವನ್ನ ಸಮಗ್ರವಾಗಿ ಅಧ್ಯಯನ ಮಾಡೋದೇ ಸಮಗ್ರ ಅರ್ಥಶಾಸ್ತ್ರ. ಇಡೀ ದೇಶದಲ್ಲಿ ಏನ್ ನಡೀತಿದೆ, ದಟ್ ಈಸ್ ನ್ಯಾಷನಲ್ ಇನ್ಕಮ್, ದೆನ್ ವಾಟ್ ಈಸ್ ದ ಪಾವರ್ಟಿ ಇನ್ ಅ ನೇಷನ್, ಅಂಡ್ ವಾಟ್ ಈಸ್ ಅನ್ಎಂಪ್ಲಾಯ್ಮೆಂಟ್, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಟ್ ಅ ಪ್ರೆಸೆಂಟ್ ಎಕಾನಮಿ. ಸೊ ವಿ ಸ್ಟಡಿ ಇಟ್ ಆಸ್ ಅ ಹೋಲ್. That's why it is called as a macroeconomics. So this is the first difference. Here we study economic as an individual unit, and here we study economic as a aggregate unit. And examples for macroeconomics, it's a national income. So that is ರಾಷ್ಟ್ರೀಯ ಆದಾಯ, ಬಡತನ, ನಿರುದ್ಯೋಗ, ಇಂಥವನ್ನೆಲ್ಲ ಸಮಗ್ರ ಆರ್ಥಿಕತೆಗೆ ಉದಾಹರಣೆ ಅಂತ ಕರಿತೀವಿ. ಸೊ ಇದು MCQ ಅಲ್ಲಿ ಕ್ವೆಶ್ಚನ್ ಬರುತ್ತೆ. ವಾಟ್ ಈಸ್ ಅ ಎಕ್ಸಾಂಪಲ್ ಫಾರ್ ಮೈಕ್ರೋ ಎಕನಾಮಿಕ್ಸ್? ಸೊ ಆಪ್ಷನ್ಸ್ ಕೊಟ್ಟಿರ್ತಾರೆ. ದೆನ್ ವಾಟ್ ಈಸ್ ಅ ಎಕ್ಸಾಂಪಲ್ ಫಾರ್ ಮ್ಯಾಕ್ರೋ ಎಕನಾಮಿಕ್ಸ್? ಆಪ್ಷನ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ಅನುಭೋಗಿಯ ವರ್ತನೆ, ಸಮಗ್ರ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ರಾಷ್ಟ್ರೀಯ ಆದಾಯ. ಇನ್ ಸೆಕೆಂಡ್ ಡಿಫರೆನ್ಸ್ ನೋಡ್ರಿ, ಮೈಕ್ರೋ ಎಕನಾಮಿಕ್ಸ್ ಈಸ್ ಸ್ಟಡಿಡ್ ಇನ್ ಅ ಸ್ಲೈಸಿಂಗ್ ಮೆಥಡ್. ಸೊ ಇದನ್ನ ನಾವು ತುಣುಕು ವಿಧಾನದಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ದಟ್ ಈಸ್ ಅಂಗಡಿಯಿಂದ ಬ್ರೆಡ್ ತಗೊಂಡ್ ಬಂದಿರ್ತೀವಿ, ಒಟ್ಟಿಗೆ ಒಮ್ಮೆಲೆ ಅದನ್ನ ಕನ್ಸ್ಯೂಮ್ ಮಾಡ್ತೀವ? ಇಲ್ಲ,
ಒಂದೊಂದೇ ತುಣುಕಾಗಿ ಅದನ್ನ ಸ್ಲೈಸ್ ಮಾಡ್ಕೊಂಡು ಕನ್ಸಂಪ್ಷನ್ ಮಾಡ್ತೀವಿ. ಸೊ ಅದೇ ರೀತಿ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡ್ಬೇಕಾದ್ರೂ ಕೂಡ ಒಂದೊಂದೇ ಯೂನಿಟ್ ಆಗಿ ಅಧ್ಯಯನ ಮಾಡೋದ್ರಿಂದ ಇದನ್ನ ತುಣುಕು ವಿಧಾನ ಅಥವಾ ಸ್ಲೈಸಿಂಗ್ ಮೆಥಡ್ ಅಂತ ಕರೀತಾರೆ. ವೇರ್ ಆಸ್ ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ಕಾಲ್ಡ್ ಆಸ್ ಅ ಲಂಪಿಂಗ್ ಮೆಥಡ್. ಇಟ್ ಮೀನ್ಸ್ ಇದನ್ನ ನಾವು ರಾಶಿ ವಿಧಾನ ಅಂತ ಕರಿತೇವೆ. ಸೊ ಇಡೀ ಎಕಾನಮಿ ಬಗ್ಗೆ ಅಟ್ ಎ ಟೈಮ್ ಸ್ಟಡಿ ಮಾಡ್ತೇವೆ. ನಮ್ಮ ದೇಶದಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ಅವ್ರದ್ದು ಈಚ್ ಒನ್ ಆಫ್ ದಮ್ ಎಷ್ಟು ಇನ್ಕಮ್ ಇದೆ, ದಟ್ ಈಸ್ ವಾಟ್ ವಿ ಕಾಲ್ ಪರ್ ಕ್ಯಾಪಿಟಾ ಇನ್ಕಮ್. ಸೊ ದಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ದಿ ಮ್ಯಾಕ್ರೋ ಎಕನಾಮಿಕ್ಸ್. That's why macroeconomics is called as a lumping method and microeconomics is called as a slicing method. Then when it comes to next differences, that is microeconomics is a partial equilibrium. It means ಅದನ್ನ ಭಾಗಾಂಶ ಸಮತೋಲನ ಅಂತ ಹೇಳಿ ಕರಿತೀವಿ. ಭಾಗಾಂಶ ಸಮತೋಲನ ಒಂದು ಮಾರುಕಟ್ಟೆಯಲ್ಲಿ, ಇಟ್ ಮೀನ್ಸ್ ಒಂದು ವಸ್ತುವಿನ ಮಾರುಕಟ್ಟೆಯಲ್ಲಿ ಯಾವ ರೀತಿ ಸಮತೋಲನ ಬರುತ್ತೆ, ದಟ್ ಈಸ್ ವಾಟ್ ವೆನ್ ಡಿಮಾಂಡ್ ಈಸ್ ಈಕ್ವಲ್ ಟು ಸಪ್ಲೈ. ಸೊ ಇದು ಸಮತೋಲನ ಆಯ್ತು. ಇದು ಭಾಗಾಂಶವಾಗಿ ಒಂದೊಂದೇ ಮಾರುಕಟ್ಟೆಯದ್ದು ಸಮತೋಲನ ಅಧ್ಯಯನ ಮಾಡೋದ್ರಿಂದ ಇದು ಪಾರ್ಷಿಯಲ್ ಇಕ್ವಿಲಿಬ್ರಿಯಂ, ದಟ್ ಇಸ್ ಭಾಗಾಂಶ ಸಮತೋಲನ. ಬಟ್ ವೇರ್ ಆಸ್ ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ಕಾಲ್ಡ್ ಆಸ್ ಅ ಜನರಲ್ ಇಕ್ವಿಲಿಬ್ರಿಯಂ. ಸೊ ಇಡೀ ದೇಶ ಸಮತೋಲನದಲ್ಲಿ ಇರಬೇಕು ಅಂತಂದ್ರೆ ಹೇಗಿರ್ಬೇಕು, ದಟ್ ಈಸ್ ಹಣದುಬ್ಬರ ಬಗ್ಗೆ ಆದ್ರು, ದಟ್ ಈಸ್ ಇನ್ಫ್ಲೇಷನ್, ಡಿಫ್ಲೇಷನ್. ಸೊ ಇವೆಲ್ಲ ಬ್ಯಾಲೆನ್ಸ್ಡ್ ಆಗಿದ್ದಾಗ ಎಕಾನಮಿ ಸ್ಮೂತ್ ಆಗಿ ರನ್ ಇರ್ತಿರ್ಬೇಕಾದ್ರೆ ಅದನ್ನ ಇಕ್ವಿಲಿಬ್ರಿಯಂ ಅಂತ ಕರಿತೀವಿ. ದಟ್ಸ್ ವಾಟ್ ಇಟ್ ಈಸ್ ಟೋಲ್ಡ್ ಆಸ್ ಅ ಜನರಲ್ ಇಕ್ವಿಲಿಬ್ರಿಯಂ. ಅಂಡ್ ದೆನ್ ನೆಕ್ಸ್ಟ್ ಒನ್, ಇಟ್ಸ್ ಅ ನ್ಯಾರೋ ಸ್ಕೋಪ್ ಅಂಡ್ ದಿಸ್ ಇಸ್ ಅ ವೈಡರ್ ಸ್ಕೋಪ್. ಸೊ ಮೈಕ್ರೋ ಎಕನಾಮಿಕ್ಸ್ ಅನ್ನ ಸಂಕುಚಿತ ವ್ಯಾಪ್ತಿ ಅಂತ ಕರಿತೀವಿ. ನ್ಯಾರೋ ಸ್ಕೋಪ್, ಈಗ ಎಲ್ಲಿ ನೋಡ್ತಿರ್ತೀರಲ್ಲ ಒಂದೇ ಕಡೆಯಾಗಿ ನೋಡ್ತಿರ್ತೀರಿ ನೀವು, ಸೊ ಅದನ್ನ ಏನಂತ ಕರಿತೀವಿ, ನ್ಯಾರೋ ಸ್ಕೋಪ್ ಅಂತ ಹೇಳಿ ಕರಿತೇವೆ. ಬಟ್ ವೇರ್ ಆಸ್ ವೈಡರ್ ಸ್ಕೋಪ್ ಅಂತಂದ್ರೆ ಟುಗೆದರ್ ಎಲ್ಲಾದ್ರ ಬಗ್ಗೆ ನೋಡೋದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ವೈಡರ್ ಸ್ಕೋಪ್. ಸೊ ಟೋಟಲ್ ಆಗಿ ನೋಡ್ರಿ 2 marks ಗೆ ಅಟ್ ಲೀಸ್ಟ್ 4 ಪಾಯಿಂಟ್ಸ್ ಬರೀಲಿಕ್ಕೆ ಟ್ರೈ ಮಾಡಿ. ಒನ್ ಈಸ್ ಇಟ್ ಸ್ಟಡೀಸ್ ಅ ಇಂಡಿವಿಜುವಲ್ ಯೂನಿಟ್, it studies a aggregate unit. Next, it's a slicing method, it's a lumping method. And this is partial equilibrium, general equilibrium. And last one is narrow scope, that is wider scope. Thank you.